ಲೀಲಾವತಿ ಅಮ್ಮನವ್ರ ಬಗ್ಗೆ ಒಂದಷ್ಟು ಮಾಹಿತಿನ ತಿಳ್ಕೊಂಡ್ವಿ. ಯಾವ ರೀತಿಯಾಗಿರ್ತಿದ್ರು, ಅವರಿಲ್ಲದೆ ವಿನೋದ್ ರಾಜ್ ಸರ್ ಅವರು ಯಾವ ರೀತಿಯಾಗಿದ್ದಾರೆ ಅಂತ ಹೇಳಿ. ಈಗ ಕೃಷಿ ಬಗ್ಗೆ ತುಂಬ ನಾಲೆಜ್ ಹೊಂದಿದ್ದಾರೆ. ಯಾವ ರೀತಿಯಾಗಿ ಕೃಷಿ ಕಡೆಗೆ ಅವರ ಒಲವು ಬಂತು, ಹೇಗೆ ಈಗ ಸದ್ಯಕ್ಕೆ ಏನು ಮಾಡ್ತಾ ಇದ್ದಾರೆ, ತೋಟದಲ್ಲಿ ಏನೆಲ್ಲ ಇದೆ, ಈ ಎಲ್ಲವನ್ನ ಮಾತಾಡ್ತಾ ಹೋಗೋಣ. ಸರ್, ಈಗ ಕೃಷಿ ಅಂತಂದ್ರೆ ಸಾಕಷ್ಟು ಜನರಿಗೆ ಒಲವು ಕಮ್ಮಿ ಆಗಿದೆ. ಎಲ್ಲ IT-BT ಕಂಪ್ನಿ ಅಥವಾ ಸಿಂಪಲ್ ಆಗಿ ಜಾಬ್ ಅನ್ನ ಹುಡ್ಕೊಂಡು ಹೋಗ್ತಾರೆ. ಅಂಥದ್ರಲ್ಲಿ ನೀವು ಈ ಕೃಷಿಯಲ್ಲೇ ಜಾಸ್ತಿ ಒತ್ತು ಕೊಡ್ತಾ ಇದ್ದೀರಾ, ಹೇಗೆ ಇದು? ಇಲ್ಲ, ಇದು ಕೃಷಿನ ಒತ್ತು ಕೊಡ್ಬೇಕಾಗಿದ್ದಲ್ವ. ಈಗ ಎಲ್ಲರೂ ಈಗ IT-BT ಕಂಪ್ನಿಗೆ ಹೋಗ್ಲಿ, ಎಲ್ಲರೂ ಹೋಗ್ಲಿ, ಏನಾದರೂ ಮಾಡಲಿ ಎತ್ತಾದ್ರೂ ಮಾಡಲಿ, ಸಾಯಂಕಾಲ ಒಂದು ಸ್ಯಾಂಡ್ವಿಚ್ ಬೇಕು ಅಂದರೆ ಅದ್ರ ಒಳಗೆ ಟೊಮೆಟೊ ಇರಬೇಕು, ಸೌತೆಕಾಯಿ ಇರಬೇಕು, ಈರುಳ್ಳಿ ಇರಬೇಕು, ಎಲ್ಲ ಇರಬೇಕಲ್ವಾ. ಅವೆಲ್ಲನೂ ನೀವು ಸಾಫ್ಟ್ವೇರಲ್ಲಿ ಡೆವಲಪ್ ಮಾಡಿಬಿಡ್ತೀರಾ? ಹಾಗಲ್ಲ. ಬಯೋಟೆಕ್ನಾಲಜಿನಲ್ಲಿ ನೀವು ಚೆನ್ನಾಗಿ ಬೆಳೆಯುವಂಥದ್ದನ್ನ ತಯಾರು ಮಾಡ್ಬೋದು. ಆವಾಗಲೂ ಕೂಡ ಕೈಯಿಂದ ತೆಗೆದುಬಿಟ್ಟು ಅದನ್ನೆಲ್ಲ ನೀವು ಅದಕ್ಕೆ ಬೇಕಾಗಿರುವಂಥ ಅದು ಹಾರ್ಮೋನ್ಸ್ ಇದೆಯಲ್ಲ, ಅದು ಮಾಡಿ ಇಟ್ಟಾಗ ಮಾತ್ರ ಬಾಟ್ಲಲ್ಲಿ ಕವರ್ ಮಾಡಿ ಇಟ್ಬಿಟ್ಟು ಸ್ಟೇಟ್ ಟೆಂಪ್ರೇಚರ್ ಅದು ಬಂದು ಕಾಯಿಲೆ ಇಲ್ಲದೆ ಇರ್ತಕ್ಕಂಥ ಇದನ್ನು ಮಾಡೋದನ್ನು ನೀವು ಮಾಡ್ಬೋದೇನೆ ಹೊರತು ಮತ್ತೆ ಅದು ಭೂಮಿಯಿಂದಲೇ ಬೆಳಿಬೇಕು. ಓಕೆ. ಎಷ್ಟು ಎಕರೆ ಇದೆ ಸರ್ ಇದು ತೋಟ ಎಲ್ಲ? ಎಷ್ಟು ಎಕರೆ ಇರ್ಬೋದು? 7 ಎಕರೆ 14 ಗುಂಟೆ ಇದೆ. ಓಕೆ. ಅಮ್ಮವ್ರು ಆ ಕಡೆನು ಸೀಬೆ ಗಿಡ, ಸಪೋಟ ಗಿಡ, ಓಕೆ. ಏನೇನೆಲ್ಲ ಹಾಕಿದ್ದೀರಿ? ಎಲ್ಲ ಇದೆ ನೋಡ್ರಿ. ಇಲ್ಲಿ ನೋಡ್ರಿ, ಮಧ್ಯೆ ಟೊಮೆಟೊ ಇದೆಯಾ, ತರಕಾರಿ ಇದೆ, ಕ್ಯಾಂಟೀನ್ಗೆ ಮಾಡಿದೀವಿ. ಓಕೆ. ನೋಡಿ, ಇದು ನಿಂಬೆ ಗಿಡ ಇದೆ. ಥಾಯ್ಲೆಂಡ್ ಬರ್ರಂತ ಹೇಳ್ಬಿಟ್ಟು ಈ ಇದ್ರದ್ದು ಸೀಮೆ ಎಳ್ಚೆ ಹಣ್ಣು ಅಂತ ಹೇಳ್ತಾರೆ, ಅದನ್ನ ಒಂದು 2-3 ವೆರೈಟಿ ಅದನ್ನ ಹಾಕಿದೀವಿ. ಅಲ್ಲಿ ಹೆರಳೆ ಗಿಡ, ಇದ್ರದ್ದು ಅದು ಏನಿದೆ ಗ್ರಾಫ್ಟೆಡ್ ಹೆರಳೆ ಗಿಡ, ಲಾಲ್ಬಾಗ್ ಅಂತಂದು ಹಾಕಿದ್ವಿ. ಅದು ಚೆನ್ನಾಗಿದೆ. ಚಕೋತ ಇದೆ, ಎಲ್ಲ ತರ ಹಣ್ಣು ಇದೆ. ಎಲ್ಲ ತರ ಹಣ್ಣು ಇದೆ. ಇದನ್ನ ಮೇಂಟೆನೆನ್ಸ್ ಮಾಡಕ್ಕೆ ಎಷ್ಟು ಜನ ಇದ್ದಾರೆ ಸರ್ ಇಲ್ಲಿ? ಇದರೆಲ್ಲ ಒಂದು 7-8 ಜನ ದಿನಾಲು. ಹೌದು, ಇರ್ತಾರೆ. ಹಳ್ಳಿಯಿಂದಲೂ ಬಂದು ಹುಷಾರ್, ಹಳ್ಳಿಯಿಂದಲೂ ಬಂದ್ಬಿಡ್ತಾರೆ, ಪಾಪ ಮಾಡ್ತಾರೆ. ಅಲ್ಲೇ ಬೆಳ್ಕೊಂಡಿರುವಂಥ ಗುಂಬಳಕಾಯಿ ಎಲ್ಲಾನು ಯೂಟಿಲೈಸ್ ಮಾಡೋ ಥರನೇ ನಾನು ಮಾತಾಡಿ ಮಾಡಿಟ್ಟಿರೋದು. ಸರಿ, ನಿಮ್ಗೆ ಹೆಂಗೆ ಈಗ ಈ ಕೃಷಿ ಬಗ್ಗೆ ಅಮ್ಮನಿಂದನೇ ಈ ಕೃಷಿ ಕಡೆ ಒಲವು ಬಂದಿದ್ದ, ಅಥವಾ ಓನ್ ಆಗಿ ನಿಮ್ಗೇನೆ ಕೃಷಿ ಕಡೆ ಒಲವು ಜಾಸ್ತಿ ಆಗಿರೋದು? ಇಲ್ಲ, ಅಮ್ಮೋರಿಂದ ಕರೆಕ್ಟ್ ಮಾಡಿರೋದು. ಓಕೆ. ಈಗ ಸದ್ಯಕ್ಕೆ ಕೃಷಿ ಬಗ್ಗೆ ವಿಚಾರ ಮಾಡಿದಾಗ ಜನರು ಹೇಳ್ತಾರೆ ತುಂಬಾ ಎಫರ್ಟ್ ಹಾಕಬೇಕು, ಸ್ಮಾರ್ಟ್ ವರ್ಕ್ ಮಾಡಕ್ ಆಗಲ್ಲ ಅನ್ಕೋತಾರೆ. ಬಟ್ ಕೃಷಿಯಲ್ಲೂ ಸ್ಮಾರ್ಟ್ ವರ್ಕ್ ಮಾಡಬಹುದಾ? ಮಾಡ್ಬೋದು. ಯಾವ ತರ ಸರ್? ಈಗ ಒಂದು 2 ಎಕರೆ ಇದ್ರೆ ಅಡಿಕೆ ಗಿಡ ಹಾಕ್ಸ್ರಿ. ಅಡಿಕೆ ಗಿಡ ಹಾಕ್ಸ್ರಿ. ಒಂದು ಟ್ರಯಲ್ ಪ್ಲಾಟ್ ಥರ ಮಾಡಿಬಿಟ್ಟು ಒಂದೆರಡು ನೀವು ಫಸ್ಟ್ ಪ್ರಾರಂಭದಲ್ಲಿ ತೊಗೊಂಡಿದ್ದ ಟೈಮ್ನಲ್ಲೇ ಒಂದು 2 ಸಸಿ ಒಂದು ಕಡೆಯಿಂದ ಇನ್ನೊಂದು ಕಡೆಯಿಂದ ತಗೊಂಬಂದು ಹಾಕ್ಬಿಡ್ರಿ. ಅದನ್ನ ಸ್ವಲ್ಪ ಬೆಳೆದಿರುವಂಥದ್ದು, ಇಲ್ಲ ಒಂದು 2-2.5 ವರ್ಷ ಆಗಿರುವಂಥದ್ದು ಬಲ್ತಿದ್ರೂ ಪರವಾಗಿಲ್ಲ. ಅದನ್ನು ಹಾಕಿ ಟೆಸ್ಟ್ ಮಾಡಿ ನೋಡಿ. ಇನ್ನೊಂದು 2 ವರ್ಷ ಭೂಮಿ ಎಲ್ಲ ಡೆವಲಪ್ ಮಾಡ್ತಾ ಫಸ್ಟ್ ನೀವು ಹಾಕಬೇಕಾಗಿದ್ದು ಕಲ್ಪವೃಕ್ಷ, ತೆಂಗಿನ ಮರ. ಅದು 2 ಥರ ನಾವು ಥಿಂಕ್ ಮಾಡ್ಬೋದು. ಒಂದು ಎಳ್ನೀರಿಗೆ ಅಂತಲೇ ಬರುತ್ತೆ, ಇನ್ನೊಂದು ಕಾಯಿಗೆ ಅಂತಲೇ ಬರುತ್ತೆ. ಟಿಪ್ಟೂರ್ ಅನ್ನುವಂಥದ್ದು ಅದು 40 ವರ್ಷ ಅಲ್ಲ. ಈಗ ನನ್ನ ಅಂದಾಜಿಗೆ ದೇಶ ಹೋಗ್ತಾ ಇರುವಂಥ, ಪ್ರಪಂಚ ಹೋಗ್ತಾ ಇರುವಂಥ ನೀತಿಗಳು ನೋಡ್ತಾ ಇದ್ರೆ ನಮಗೆ ಏನು ಅಂತ ಹೇಳೋಕ್ಕಾಗಲ್ಲ. ಆಮೇಲೆ ಪುಟಿನ್ ಅವರು ಯುರೋಪ್ ಮೇಲೆ ದಾಳಿ ಮಾಡೋ ಪರಿಸ್ಥಿತಿ ಆಗಿದೆ, ಕರೆಕ್ಟಾ? ಹಾಗೆ ಇರಾನ್ ಮೇಲೆ ಏನೋ ಒಂದು ತೊಂದರೆ ಆಗಿದೆ. ಯಾರು ಅವರು ಈಗ ಎಲ್ಲರಿಗೂ ಅವ್ರವ್ರದ್ದು ಸ್ವಾಭಿಮಾನ ಪ್ರತಿಯೊಬ್ಬರಿಗೂ ಇರುತ್ತೆ, ಅದು ಉಲ್ಟಾ ಆಗುವಂಥ ಪರಿಸ್ಥಿತಿ. ಹಾಗಾಗಿ ನಾವೇನಾಗ್ತೀವಿ, ಏನೋ ಒಂದು ಆಗೋಕ್ಕೆ ಮುಂಚೆ ಒಬ್ಬರು ಪ್ರೆಡಿಕ್ಟ್ ಮಾಡಿದ್ದಾರೆ. ಪ್ರೆಡಿಕ್ಟ್ ಅನ್ನುವಂಥದ್ದಂದರೆ ಏನೇ ತ್ರಿಕಾಲ ಜ್ಞಾನ ಇದ್ದು ಹೇಳಿರುವಂಥ ಮಾತಲ್ಲ, ಓವರ್ ಎಕ್ಸ್ಪೀರಿಯನ್ಸು, ಸ್ಟ್ಯಾಟಿಸ್ಟಿಕಲ್ ನಾಲೆಡ್ಜು, ಆಮೇಲೆ ಈಗ ಆಗುವಂಥ ಪರಿಸ್ಥಿತಿ ಇಟ್ಕೊಂಡು ವಾರನ್ ಬಫೆಟ್ ಅಂತ ಹೇಳ್ಬಿಟ್ಟು ಒಬ್ಬರು ಏನು ಹೇಳ್ತಾರೆ, ಅವರು ಬಿಸ್ನೆಸ್ ಮ್ಯಾನೇ, ಅವ್ರೇನು ಹೇಳ್ತಾ ಇದ್ದಾರೆ, ದ ಲಾಸ್ಟ್ 10 years ಅಂತ ಇದೆ ಯೂತ್ಸ್ಗೆ. ಈ 10 ವರ್ಷದಲ್ಲಿ ಏನು ಎಕ್ಸ್ಪ್ಲೋರ್ ಮಾಡೋಕ್ಕಾಗುತ್ತೋ ಅನ್ನುವಂಥದ್ದು ದೊಡ್ಡದಲ್ಲ, ನೀವೇನು ಸಂಪಾದನೆ ಮಾಡಿ ಕೂಡಿಡೋಕ್ಕಾಗತ್ತೆ. ನಾನು ತುಂಬ ಹಿಂದೆನೂ ಹೇಳಿದ್ದೀನಿ ಮಾತನ್ನ. ತಿಂಗಳಿಗೆ 20,000 ಕೂಡಿಡೋಕ್ಕಾಗೋದವರು 2,40,000 24 ಲಕ್ಷ ಆಗುತ್ತೆ 10 ವರ್ಷಕ್ಕೆ. ತಿಂಗಳಿಗೆ 50,000 ಕೂಡಿಡ್ತಕ್ಕಂಥವ್ರು 6 ಲಕ್ಷ, 6 × 12 12 6 72 7,20,000 72 lakhsವರೆಗೂ ಬರುತ್ತೆ. ಅದು ಸರಿನ್ರಾ? ಹೇಗೆ ಕೂಡಿಡ್ತೀರಾ? ಹೌದೌದು. ಇಲ್ಲಾಂದ್ರೆ ಯಾರು ವಾಶ್ಡ್ ಔಟ್ ಅಷ್ಟೇ. ಪ್ರತಿಯೊಂದಕ್ಕೂ ನಾನು ಏನು ಚಿಕ್ಕ ವಾರ್ನಿಂಗ್ ಕೊಟ್ಬಿಡ್ತೀನಿ. ನಿಮ್ಗೆ ಸಾಲ ತಗೊಳ್ಳಿ ಅಂತ ಹೇಳ್ತಾರೆ, ಸಾಲ ತಗೊಳ್ಳಿ, ಸಾಲ ತೀರಿಸ್ತೀರಾ? ಸಂಬಳದಲ್ಲೇ ತೀರಿಸ್ಬೇಕು, ಕರೆಕ್ಟಾ? ಸಾಲ ಸಂಬಳದಲ್ಲೇ ತೀರಿಸ್ಬೇಕು. ಹಾಗಾಗಿ ಸಂಬಳದಲ್ಲಿ ಸಾಲ ತೀರಿಸ್ಬಿಟ್ಟು ಏನು ಉಳಿಸ್ಕೋತೀರಾ ನಿಮ್ಮ ಲೈಫ್ಗೆ? ಇನ್ಶೂರೆನ್ಸ್ ಮಾಡಿಬಿಡಿ ಅಂತಾರೆ.
ಸರಿ, ಇನ್ಶೂರೆನ್ಸ್ ಮಾಡೋದು ಒಳ್ಳೇದೇ, ನಾವಿಲ್ಲ ಅಂತ ಹೇಳಿಲ್ಲ. ಅದಲ್ಲದೆ ನಿಮ್ಮ ಲೈಫಲ್ಲಿ ನೀವೇನು ಕೂಡಿಡಕ್ಕೆ ಸಾಧ್ಯ ನೀವು? ಹೌದು ಹೌದು. ಹ್ಞೂ ಇರೋ ಹಾಸ್ಪಿಟಲ್ ಖರ್ಚು ಇನ್ಶೂರೆನ್ಸಲ್ಲಿ ಇದಾಗುತ್ತೆ. ಅದನ್ನೂ ಹೇಳ್ಬಿಡ್ತಾರೆ, ನಿನ್ನ ಏಜ್ ಏನು, ನಿನಗೆ ಇದು ಕವರ್ ಆಗಲ್ಲ, ಅದು ಕವರ್ ಆಗಲ್ಲ, ಇಷ್ಟು ಮಾತ್ರ ಕವರ್ ಆಗುತ್ತೆ ಅಂತ. ಉಳಿದಿದ್ದಕ್ಕೆ ರೆಡಿಯಾಗಿರ್ಬೇಕಲ್ವಾ? ಸರಿ, ಎಷ್ಟೋ ಜನ ಅನ್ಕೊಳ್ಳೋದು ಈ ತೋಟದಿಂದ ಕೃಷಿಯಿಂದ ದುಡ್ಡು ತೆಗಿಯಕ್ಕಾಗಲ್ಲ. ಅಲ್ಲಲ್ಲ, ಇಲ್ಲಿ ದುಡ್ಡು ತೆಗಿಯಕ್ಕಾಗತ್ತೆ ಅನ್ನುವಂಥದ್ದನ್ನು ನಾನು ನಿಮ್ಗೆ ಹೇಳ್ತಾ ಇಲ್ಲ. ಏನು ಮಾಡ್ಬೋದು ಅನ್ನುವಂಥದ್ದು. ನೀವು ಟ್ರಯಲ್ ಪ್ಲಾಟ್ ಒಂದು ಅಡಿಕೆ ಮಾಡ್ರಿ, ತೆಂಗು ಮಾಡ್ರಿ. ಈಗ ಬಂದರೆ ನಿಮ್ಗೆ 1.5 ವರ್ಷದಲ್ಲಿ ಬರುವಂಥದ್ದು ಈಲ್ಡ್ ಇದೆ ನೋಡ್ರಿ. ಈಗ ಆಂಧ್ರ ಅದು ಗೋದಾವರಿದು, ಈಸ್ಟ್ ಗೋದಾವರಿದು 1.5 ವರ್ಷಕ್ಕೇನೆ ಕಾಯಿ ಅಂದರೆ 1.5 ವರ್ಷ ಅವರು ಬೆಳೆಸಿರ್ತಾರೆ ಅದು. ಅಂಥದ್ದು ನೋಡಿ. ಆಮೇಲೆ ಯಾಳ್ಪಾಣಮ್ ಅಂತ ಒಂದು ವೆರೈಟಿ ಬರುತ್ತೆ, ಯೆಲ್ಲೋ ಕಲರ್. ಅದು ಎಳ್ನೀರಿಗೆ ಅಂತಲೇ ಬರೋದು. ಅದು ತೆಂಗಿನಕಾಯಿನೂ ಆಗುತ್ತೆ, ಅದು ಏನು ತೊಂದರೆ ಇಲ್ಲ. ಆ ಥರದ್ದು ಹಾಕ್ಬಿಡ್ರಿ. ಮೊದಲೆಲ್ಲ 40 ಅಡಿಗೆ ಹಾಕ್ರಿ ಅಂತ, ಈಗ 20ರಿಂದ 25 ಅಡಿಗೆ ಹಾಕ್ಬೋದು, ಏನು ತೊಂದರೆ ಇಲ್ಲ. ಅದರ ಮಧ್ಯೆ ಎಲ್ಲ ಅಡಿಕೆ ಗಿಡಗಳನ್ನ ಇದು ಮಾಡಿರಿ. ಆ ಅಡಿಕೆ ಗಿಡ ಗ್ಯಾಪಲ್ಲಿ ಒಂದೊಂದು ಕಾಫಿ ಗಿಡ ಹಾಕ್ರಿ. ಕೃಷಿಯಲ್ಲಿ ಪ್ಲಾನಿಂಗ್ ಕಾಫಿ, ಕಾವೇರಿ ಆ ವೆರೈಟಿ ಹಾಕ್ರಿ, ಕಾಫಿ ಆಯ್ತಾ. ಆಮೇಲೆ ಈ ಬಾರ್ಡ್ರ್ನಲ್ಲಿ ಏನು ಮಾಡಿದ್ವಿ, 1 ಎಕರೆನೋ 2 ಎಕರೆ ತೊಗೊಂಡಿದ್ದೆ, ಬಾರ್ಡರ್ನಲ್ಲಿ ಸಿಲ್ವರ್ ಆಫ್ ಗಿಡ ಹಾಕ್ರಿ. ಸಿಲ್ವರ್ ಗಿಡ ಅದು ಜವ್ರು ಬಿಟ್ಟು ಸ್ವಲ್ಪ ಎತ್ತರಕ್ಕೆ ಜವ್ರು ಬಿಟ್ಟು ಕಾಳುಮೆಣಸು ಬೆಳ್ಳಿ ಹಬ್ಬಿಸ್ರಿ ಅದಕ್ಕೆ. ಅದು ಏನೇನೋ ವೆರೈಟಿ ಹೈಬ್ರಿಡ್ ಎಲ್ಲ ಇದೆ. P1 ಅಂತ, ಪಣಿಯೂರು 1 ಅಂತ ಇರುತ್ತೆ. ಈ ನಮ್ದು ಸಕಲೇಶ್ಪುರ ಈ ಕಡೆ ಹೋದ ನರ್ಸರಿಗಳು ಸಿಗುತ್ತೆ, ಅಲ್ಲಿ ಕರೆಕ್ಟಾಗಿ ಪಣಿಯೂರು 1 ಅಂತ ಹುಡುಕ್ಬೇಕು. ಎಲ್ಲ ಲಾಲ್ಬಾಗಲ್ಲಿ ಕೇಳ್ಬಿಟ್ಟು P1 ಅನ್ನುವಂಥ ವೆರೈಟಿ ಕೊಡ್ರಿ. ಅದನ್ನ ಮಾಡಿ ಕಾಳುಮೆಣಸು ಹಾಕ್ರಿ ಆಯ್ತು. ಈಗ ಏಲಕ್ಕಿ ಬೆಳೆಯೋರು ತೋರಿಸಿದ್ದಾರೆ, ಎಷ್ಟೋ ಜನ ಪಾಪ ಅನುಭವದಲ್ಲಿ ಆ್ಯಪಲ್ ಬೆಳೆಯೋರು ತೋರಿಸಿದ್ದಾರೆ ಆಯ್ತಾ. ಇದು ಎಲ್ಲ ಇದೆ, ಬಟ್ ನಾನು ಹೇಳ್ತೇನೆ ಜನರಲ್ ಇದು. ಆಮೇಲೆ ನುಗ್ಗೆ ಗಿಡ ಸ್ವಲ್ಪ ಚೆನ್ನಾಗಿ ಟ್ರೈನ್ ಅಪ್ ಮಾಡ್ಕೊಂಬಿಡ್ರಿ. ನುಗ್ಗೆ ಗಿಡದ ಬಗ್ಗೆ ಇವತ್ತು 150-200 ರೂಪಾಯಿ ಇದೆ kg. ಅದೇ ನುಗ್ಗೆ ಸೊಪ್ಪಿಗೂ ಬೆಲೆ ಇದೆ, ಅಲ್ಲಿ ಕಬ್ಬಿಣದ ಸತ್ವ ಇದೆ ಅಂತ ನುಗ್ಗೆ ಸೊಪ್ಪಿಗೂ ಬೆಲೆ ಇದೆ. ನುಗ್ಗೆ ಗಿಡ ಹಾಕ್ಸ್ಕೊಳ್ರಿ. ಆಮೇಲೆ ಪಪ್ಪಾಯ ಇದೆ, ಅದರಲ್ಲಿ ನಾಟಿ ಪಪ್ಪಾಯ ನೋಡ್ರಿ. ಇಲ್ಲಾಂದ್ರೆ ರೆಡ್ ಲೇಡಿ ಅಂತ ಒಂದು ಬರುತ್ತೆ ಸರ್. ಈಗ ಅದಕ್ಕೂ ಸಪ್ರೇಟ್ ಆಗಿ ಮಣ್ಣು ಅಂದ್ರೆ ಡಿಫ್ರೆಂಟ್ ಇವೆಲ್ಲ pH ಟೆಸ್ಟರ್ ನಿಮ್ಮ ಕೈನ ಸಾಯಿಲ್ ಟೆಸ್ಟರ್ ಬಂದಿದೆಯಲ್ವಾ, ಹಾಕ್ರಿ. ಸಾಯಿಲ್ ಟೆಸ್ಟ್ ಇಟ್ಕೊಂಡು ನೋಡ್ರಿ, ಏನು ಕಡಿಮೆ ಇದೆ ಅಂತ ಅದು ಡಿಫ್ರೆನ್ಸ್ ಹೇಳುತ್ತೆ. ಇಮಿಡಿಯೇಟ್ ಅದಕ್ಕೆ ಬೇಕಾಗಿರೋದು ಮಾತ್ರ ಭೂಮಿಗೆ ಇದು ಮಾಡ್ರಿ. ಪ್ರಧಾನ ಮಂತ್ರಿಗಳು ಅದನ್ನು ಹೇಳಿದಾರಲ್ಲ, ಈ ಸಾಯಿಲ್ ಟೆಸ್ಟ್ ಕರೋ, ಟೆಸ್ಟ್ ಕರ್ಕೆ ಉಸ್ಕೋ ಕ್ಯಾ ಕಮ್ ಹೈ ವೋ ದಾಲೋ ಹೋ ಜಾಯೇಗಾ, ಸಬ್ ಠೀಕ್ ಹೋ ಜಾಯೇಗಾ ಅಂತ ಪಾಪ ಹೇಳಿದಾರಲ್ಲ. ಅದು ತಪ್ಪು. ಕೆಲವೆಲ್ಲ ಪಾಪ ಅವರು ಕೂಡ ಗುರುತಿಸಿ ಇದನ್ನು ಹೀಗೆ ಮಾಡಬೇಕು ಅನ್ನುವಂಥದ್ದನ್ನ ಹೇಳಿರೋದ್ರಲ್ಲಿ ನಾವು ಯಾವುದು ತಪ್ಪೇ ಇಲ್ಲ. ಆಮೇಲೆ ಬೇವಿನ ಹಿಂಡಿನ ಜಾಸ್ತಿ ಯೂಸ್ ಮಾಡಿ, ನೈಟ್ರೋಜನ್ ಫಿಕ್ಸ್ ಆಗುತ್ತೆ ಬೇವಿನ ಹಿಂಡಿನಲ್ಲಿ. ಆಮೇಲೆ ವರ್ಮಿ ಕಾಂಪೋಸ್ಟ್ ಇರುತ್ತೆ, ನೀವು ತಯಾರು ಮಾಡ್ಕೊಳ್ಳೋರು ಸಾಮರ್ಥ್ಯವಾಗಿ ತಯಾರು ಮಾಡ್ಕೊಳ್ಳಿ. ಅದೊಂದು ಚೈನು ಫ್ಯಾಕ್ಟ್ರಿ ಇದ್ದಂಗೆ. ಇಲ್ಲಾಂದರೆ ಮೂಟೆ ಲೆಕ್ಕಾಚಾರದಲ್ಲಿ ಹೋಲ್ಸೇಲ್ನಲ್ಲಿ ತಗೊಂಬಂದು ವರ್ಮಿ ಕಾಂಪೋಸ್ಟ್ ಮಾಡಿರಿ. ಆಮೇಲೆ ಕೆಮ್ಮಣ್ಣು ಈ ತರಗೆಲ್ಲ ಇರುತ್ತಲ್ಲ ಅದನ್ನ ಹಾಕ್ಬಿಟ್ಟು, ಆಮೇಲೆ ಇನ್ನೊಂದು ಲೇಯರ್ ಕೆಮ್ಮಣ್ಣು, ತಿರುಗಿ ದನಗಳದ್ದು ಏನಾದರೂ ಇರುತ್ತೆ ಅದು, ಆ ಥರ ಮಾಡಿರಿ. ಓಕೆ. ಈಗ 1 ಎಕರೆ ತೋಟದಲ್ಲಿ ಸರ್, 1 ಎಕರೆ ತೋಟದಲ್ಲಿ ಏನೆಲ್ಲ ಬೆಳಿಬಹುದು ಅಂದ್ರೆ ಶಾರ್ಟ್ ಟರ್ಮ್ ಬಾರ್ಡರ್ ಮಾಡ್ಕೊಳ್ರಿ. ಈಗ 43,000 ಸ್ಕ್ವೇರ್ ಫೀಟ್ ಇರುತ್ತೆ 1 ಎಕರೆ, ಕರೆಕ್ಟಾ? ನೀವು ಬಾರ್ಡ್ರಲ್ಲಿ ಏನೇನಿದೆಯೋ 43,000 ಅಂದರೆ ಹೆಚ್ಚು ಕಡಿಮೆ ಹೀಗೆ ಒಂದು 200 by 200 ಇರ್ಬೋದಾ? ಹಾಕ್ಕೊಳ್ರಿ. 25 ಅಡಿ ಅದರಲ್ಲೇ ಡಿವೈಡ್ ಮಾಡ್ಕೊಳ್ಳಿ. 200 ಡಿವೈಡ್ ಬೈ 25. ಈ ಕಡೆ ಆ ಕಡೆ ಬಾರ್ಡ್ರಲ್ಲಿ ತೆಂಗಿನ ಮರ ಹಾಕ್ಕೊಂಬನ್ರಿ ಫಸ್ಟು. ಆಮೇಲೆ ಪ್ಲ್ಯಾನ್ ಬರ್ತದೆ ಸ್ಲೋ ಆಗಿ. ತೆಂಗಿನ ಮರದ ನೆಕ್ಸ್ಟು ಅಡಿಕೆ ಗಿಡ ಎಷ್ಟಕ್ಕೆ ಪ್ಲ್ಯಾನ್ ಮಾಡಬೇಕು ಅಂತ ನೋಡಿ. ಒಂದು 400 ಗಿಡ 500 ಗಿಡ ಆದರೂ ಹಾಕ್ರಿ ಅಡಿಕೆ. ಅಡಿಕೆ ಗಿಡ ಚೆನ್ನಾಗಿ ಸ್ವಲ್ಪ ತೆಂಗು ತೇಲ್ಸಿ ನಡಬೇಕು, ಅಡಿಕೆ ಆಳವಾಗಿ ನಡಬೇಕು. ಬರ್ತಾ ಬರ್ತಾ ಫಸಲು ಕೈಗಿಲ್ಲೇ ಸಿಗ್ತದೆ ಅಡಿಕೆ. ಇದೆಲ್ಲ ಏನು ಸರ್ ಅಡಿಕೆ ತೋಟ? ಅಡಿಕೆ ಮಧ್ಯದಲ್ಲಿ ಹಾಕಿರೋದು ಮೂಸಂಬಿ, ಕಿತ್ಲೆ, ಆ್ಯಪಲ್ಲು ಹಾಕಿದ್ದೀವಿ ಟ್ರಯಲ್. ಇಲ್ಲಿ ನೋಡ್ರಿ, ಇಲ್ಲಿ ಕಂಪ್ಲೀಟ್ ಮೆಣಸಿನ ಗಿಡ ಉಣಿದೀವಿ ನೆನ್ನೆ. ಆ್ಯಪಲ್ ಮಧ್ಯದಲ್ಲಿ ಮೆಣಸಿನ ಗಿಡ. ಆಮೇಲೆ ಅದೇನು ಬಲೂನ್ ಬದನೆಕಾಯಿ ಅಂತೇನು ಹೇಳ್ತಾ ಇದೆ, ಬಲೂನ್ ಬದನೆಕಾಯಿ, ಅದನ್ನ ಹಾಕಿದೀವಿ ಅಲ್ಲಿ. ಆಮೇಲೆ ಸ್ವಲ್ಪ ಈ ನೌಕಾಲ್ ಹಾಕಿದೀವಿ. ಮಧ್ಯದಲ್ಲಿ ಚಿಲ್ಲರೆ ಖರ್ಚುಗಳಿಗೆ ಬರಬೇಕು ಅಂತ ಕಾಂಪಿಸಿಟ್ ಫಾರ್ಮಿಂಗ್, ಮಿಶ್ರ ಬೆಳೆ ಅಂತ ಹೇಳ್ತಾರೆ, ಮಿಶ್ರ ಬೆಳೆ ಅಂತ. ಆ ಥರ ಅದು ಮಾಡ್ಕೊಂಡು ಹೋದರೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಸೀಬೆ ಇದೆ, ಸಪೋಟ ಇದೆ, ಸೀತಾಫಲ ಇದೆ. ಸರ್, ಇಲ್ಲಿ ಅಮ್ಮನವ್ರು ನೆಟ್ಟಿರೋ ಗಿಡ ಯಾವ್ದಾದ್ರು ಇದೆಯಾ? ಎಲ್ಲ ಗಿಡ ಅಮ್ಮವ್ರು ನೆಟ್ಟಿದೆ. ಇದೆಲ್ಲ ಎಲ್ಲ ಫಲ ಬಿಡ್ತಾ ಇದೆ. ಅದು ಕೆಳಗಡೆ ಬಂಡೆ ಕಲ್ತರನೇ ಜಾಗ ಇದು. ಅದು ಬೇರು ಸಿಕ್ಕಿ ಬರಬೇಕಾದ್ರೆ ಸುಮಾರು 12 ವರ್ಷ 13 ವರ್ಷ ಆಗೋಗ್ಬಿಡು. ಯಾಕಂದರೆ ಇದನ್ನೊಂದು
ಚಾಲೆಂಜ್ ಆಗಿ ತಗೊಂಡು ನಾವು ಮಾಡಿದ್ದನ್ನ. ಓಕೆ. ಎಲ್ಲ ಅಮ್ಮ ಹೋಟ್ಲು ಬಿಟ್ಟು ನಟ್ಟಿರೋದು ಇದು ಅಡಿಕೆ ಗಿಡ. ಈಗ ಅದು ಕಾಯಿ ಬಿಡ್ತಾ ಇದ್ದಾನೆ. ನನಗೆ ಎಳನೀರು ಮಠ, ಆಮೇಲೆ ಈ ಮಂಗಳ ಸುಮಂಗಳ ನೋಡಿ ಕಾಯಿ ತುಂಬಾ ದಪ್ಪ ಸೈಜ್ ಅದು. ಮಾಡಿದ್ರು ಅವ್ರಿಗೆ ನನ್ನ ವೆರೈಟಿ ಇಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು ಅವ್ರ ಆಸೆ, ಅದನ್ನು ಮಾಡಿದ್ದಾರೆ ಅವರು. ಓಕೆ. ಇವೆಲ್ಲ ನೋಡಿದಾಗ ಆಗಿದ್ರೆ ಅಮ್ಮ ನೆನಪಾಗ್ತಾರೆ. ತುಂಬ ಎಲ್ಲ ಕಡೆ ನೆನಪ, ಈ ಗಾಳಿನಲ್ಲೇ ಅವರಿದ್ದಾರೆ ಅವರು. ಒಂದು ಯಾವ್ದಾದ್ರು ನೆನಪಿದ್ಯಾ ಸರ್ ಅಮ್ಮ ನೀವು ತೋಟದಲ್ಲಿ ಬಂದಾಗ? ನೋಡಿ, ಈ ಜಾಗದಲ್ಲಿ ವ್ಯವಸಾಯ ಮಾಡಬೇಕು ಅಂತ ಮಾಡಕ್ ಹೋಗಿ ಇಲ್ಲಿ ಜಾರಿ ಬಿದ್ದಿದ್ರು ನನ್ನ ತಾಯಿಯವರು. ಇಲ್ಲಿ ಹೌದು, ಎಷ್ಟು ಕೋಪ ಬಂದಿತ್ತು ನನಗೆ ಅಂದರೆ ಭೂಮಿನ ದೊಣ್ಣೆ ತಗೊಂಡು ಹೊಡೆದ್ಬಿಟ್ಟೆ ನಾನು. ಆಗ ನನ್ನ ಚಿಕ್ಕ ವಯಸ್ಸಲ್ಲಿ ಒಂದು ಫ್ಯಾನ್ ಒಳಗಡೆ ಬೆಳ್ಳು ಸಿಕ್ಕೋದಂತ ನನ್ನ ತಾಯಿಯವರು ನನ್ನ ಬೆಳ್ಳು ಸಿಕ್ಕಾಕೊಂಡ್ಬಿಟ್ಟೆ ಕೂಗ್ಬಿಟ್ಟೆ ಅಂತಂತೇಳಿ ಫ್ಯಾನ್ ತೆಗೆದು ಗೋಡೆಗೆಸ್ಬಿಟ್ಟಿದ್ರು. ಇದು ನಿಜವಾದ ಪ್ರೀತಿ ವಾತ್ಸಲ್ಯ. ಅದನ್ನು ನಾವು ಅದಕ್ಕೆ ಹೇಳೋದು, ನಾವು ದೊಡ್ಡದಾಗಿ ಬೆಳೀತಾ ಬೆಳೀತಾ ನಾವು ನಮ್ಮ ತಾಯಿ ನಮ್ಮನ್ನ ಎಷ್ಟು ಪ್ರೀತಿ ಮಾಡಿರ್ಬೋದು, ಅವ್ರ ಪ್ರಾಣಕ್ಕಿಂತ ಜಾಸ್ತಿ ಅನ್ನುವಂಥದ್ದು. ಒಂದೇ ಇದರಿಂದ ಬಳ್ಳಿ ಕತ್ತರಿಸಿ ಅದು ಬೇರೆಯಾಗಿ ಬಂದಿದ್ದೇನೆ ಹೊರತು ಆ ಸಂಬಂಧ ಎಲ್ಲೂ ಬಿಟ್ಟು ಹೋಗಲ್ಲ ಅನ್ನೋದೇ ಸತ್ಯ ನಿಮಗೆ.